ಇನ್ನು ಕಾಶಿ ವಿಚಾರಕ್ಕೆ ಬರೋಣ. 3 ಪ್ರಮುಖವಾಗಿರುವಂಥ ಕಾಶಿ. ಇದು ಕಾಶಿ. ಕಾಶಿ ಹೇಗಿದೆ ಅಂತಂದರೆ, ನೀವು ನೋಡಿದ್ದೀರಿ, ದೊಡ್ಡ ಕಾರಿಡಾರ್ ಎಲ್ಲ ನಿರ್ಮಾಣವಾಗಿದೆ. ಕಾಶಿಯಲ್ಲಿ ಕಾಶಿ ಹಿಂದೂಗಳ ಶ್ರದ್ಧಾ ಕೇಂದ್ರ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕಾಶಿಯನ್ನು ಕೂಡ ಇದೇ ಈಗಿನ ಕಾಶಿ ದೇವಸ್ಥಾನದ ಮೂಲ ಸ್ಥಾನ ಜ್ಞಾನವ್ಯಾಪಿ ಮಸೀದಿಯಲ್ಲಿದೆ. ಅದರ ಫೋಟೋ ಇದರಲ್ಲಿ ಕಾಣ್ತಿಲ್ಲ. ಜ್ಞಾನವ್ಯಾಪಿ ಮಸೀದಿ ಮೂಲ ದೇಗುಲ ಕೂಡ ಮೊಘಲರ ಕಾಲದಲ್ಲೇ ಕೆಡವಲಾಯಿತು, ಬೇರೆ ಕಡೆ ಕಟ್ಟಲಾಗಿದೆ. ಎಲ್ಲಿ ದೇಗುಲ ಕೆಡವಿ ಮಸೀದಿ ಕಟ್ಟಿದ್ದಾರೆ ಅಂತ ಹಿಂದೂಗಳ ವಾದ. ಈಗಲೂ ಕೂಡ ಅಲ್ಲೊಂದು ನಂದಿ ಹಿಂಗೆ ನೋಡ್ತಾ ಇದೆ ಅಂತೇಳಿ. ಬರೋಬ್ಬರಿ 2000 ವರ್ಷಗಳ ಹಳೆಯದಾಗಿತ್ತು ವಿಶ್ವನಾಥ ದೇಗುಲ. ಇದು ಮಹಾಭಾರತ ಕಾಲ ಹರಿಶ್ಚಂದ್ರನ ಕಥೆಯಲ್ಲೂ ಕೂಡ ಈ ದೇಗುಲದ ಬಗ್ಗೆ ಉಲ್ಲೇಖ ಇದೆ. ನಾವೊಂದು 2000 ಇಷ್ಟನ್ನು ಹೇಳ್ತಾ ಇದ್ದೀವಿ. ಮಹಾಶಿವನ 12 ಜ್ಯೋತಿರ್ಲಿಂಗಗಳ ಪೈಕಿ, ಶೈವರು ಆರಾಧಿಸುವಂಥ 12 ಜ್ಯೋತಿರ್ಲಿಂಗಗಳ ಪೈಕಿ ಈ ಕಾಶಿ ಕೂಡ ಒಂದು. ಕಾಶಿ ದೇಗುಲದ ಶ್ರೀಮಂತಿಕೆ ಮೇಲೆ, ಅಂದರೆ ದುಡ್ಡು ಎಲ್ಲವನ್ನು ಕೂಡ ಅಲ್ಲೇ ಆಗ್ತಾ ಇದ್ರಲ್ವ, ಚಿನ್ನ ಬೆಳ್ಳಿ ಬಂಗಾರ ಎಲ್ಲವೂ ಕೂಡ ಅಲ್ಲೇ. ಕಾಶಿ ದೇಗುಲದ ಶ್ರೀಮಂತಿಕೆ ಮೇಲೆ ಕಣ್ಣಿಟ್ಟಿದ್ದ ಮುಸ್ಲಿಂ ದೊರೆಗಳು. ಸೋಮನಾಥ ದೇವಾಲಯವನ್ನು ಕೂಡ ಹೊಡೆದದ್ದು ಯಾಕೆ? ಒಂದು ಮೂರ್ತಿ ಭಂಜನೆ, ಮತ್ತೊಂದು ಕಡೆ ಅದರಲ್ಲಿ ಸಿಗುವಂಥ ದುಡ್ಡು. 11ನೇ ಶತಮಾನದಲ್ಲಿ ಮೊಘಲರ ಕುತುಬುದ್ದೀನ್ ಐಬಕ್ನಿಂದ ಮೊದಲ ಬಾರಿಗೆ ದಾಳಿಯಾಗುತ್ತೆ. 11ನೇ ಶತಮಾನದಲ್ಲಿ ಐಬಕ್ ಸೇನೆ ವಿಶ್ವನಾಥ್ ದೇಗುಲದ ಗೋಪುರವನ್ನು ಹೊಡೆದಾಕತ್ತೆ ಮೊದಲು. ಕುತುಬುದ್ದೀನ್ ಐಬಕ್ ಸೇನೆ 1585ರಲ್ಲಿ ಅಕ್ಬರನ ಸಾಮಂತ ರಾಜ ತೋದರಮಲ್ಲ, ಅಂದರೆ ಅಕ್ಬರ್ನ ಅಂಡರಲ್ಲಿರುವಂಥ ರಾಜ, ಅಲ್ಲಿ ಬಿಟ್ಕೊಟ್ಟಿರ್ತಾನೆ ಅಕ್ಬರ್. 1585ರಲ್ಲಿ ಅಕ್ಬರನ ಸಾಮಂತ ರಾಜ ತೋದರಮಲ್ಲ ರಾಜ ಆಗಿರ್ತಾನೆ. ಆ ದೇಗುಲವನ್ನು ಮತ್ತೆ ಕಟ್ಟಿಸ್ತಾನೆ. ಹಿಂದೂಗಳ ಪರಮ ಪವಿತ್ರ ಜಾಗ. ಆಮೇಲೆ 100 ವರ್ಷ ಕಳೆದ ನಂತರ 1669ರಲ್ಲಿ ಔರಂಗಜೇಬನ ಸೂಚನೆ ಬೆನ್ನಲ್ಲೇ ಮತ್ತೆ ದಾಳಿ ಮಾಡಲಾಗುತ್ತೆ ಕಾಶಿ ಮೇಲೆ. ವಿಶ್ವನಾಥ್ ದೇಗುಲವನ್ನು ನಾಶ ಮಾಡಿ ಮತ್ತೆ ಮಸೀದಿಯನ್ನು ಕಟ್ಟಲಾಗತ್ತೆ. ಈಗಲೂ ಆ ಮೂಲ ವಿಗ್ರಹ ಎಲ್ಲಿ ಸರ್ವೆ ಆಗ್ತಾ ಇದೆಯಲ್ಲ, ನೀವು ಫೋಟೋಗಳೆಲ್ಲ ನೋಡ್ತಾ ಇದ್ರಲ್ಲ. 1780ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಈಗಿನ ದೇಗುಲವನ್ನು ಕಟ್ಟಿಸ್ತಾರೆ. ಅದು ಒರಿಜಿನಲ್ ಕಾಶಿ ಅಲ್ಲ. ಒರಿಜಿನಲ್ ಕಾಶಿ ಜ್ಞಾನವ್ಯಾಪಿ ಮಸೀದಿಯ ಒಳಗಿದೆ, ಕೆಳಗಿದೆ ಅನ್ನೋದು ಹಿಂದೂಗಳ ವಾದ. ಜ್ಯೋತಿರ್ಲಿಂಗವಿರುವ ಗರ್ಭಗುಡಿ ಅಸ್ಥಿಭಾರ ಈಗಲೂ ಮಸೀದಿ ಕೆಳಗಿದೆ ಅಂತ ವಾದ ಕೋರ್ಟಲ್ಲಿದೆ. ಹಾಗೆದು ಪರಿಶೀಲಿಸಿ ತಮಗೆ ಕೊಡಿ ಅಂತ ಹಿಂದೂಗಳು ಆಗ್ರಹವನ್ನು ಮಾಡ್ತಾನೆ ಇದ್ದಾರೆ. ಅದರ ಬಗ್ಗೆ ಈಗ ಅಲ್ಲಿ ಕೂಡ ಸರ್ವೆಗೆ ಅವಕಾಶ ಸಿಕ್ಕಿದೆ.